ಟಿವಿ 910ಗೆ ಸ್ವಾಗತ. ನಾನು ಅಸ್ಪಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಡಿವಾಳ ಮಾಚಿದೇವರು ಕಾಯಕ ತತ್ವದಲ್ಲಿ ಹೆಚ್ಚು ನಂಬಿಕೆ ಇಟ್ಟವರು ಆಗಿದ್ದು, ಅಸಮಾನತೆಯನ್ನು ಹೋಗಲಾಡಿಸಲು ಮಾರ್ಗದಲ್ಲಿ ನಡೆದಾಗ ಹಾಗೂ ಅವರ ತತ್ವಾದರ್ಶಗಳನ್ನು ಅನುಸರಿಸಬೇಕಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಪಟ್ಟಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಬಹುತೇಕ ವರ್ಗಗಳ ಸಾಮಾಜಿಕ ಅಸಮಾನತೆಯಿಂದ ಶೋಷಣೆಗೆ ಒಳಗಾಗಿದ್ದರು. ಆ ಕಾಲಘಟ್ಟದಲ್ಲಿ ಸರ್ವರಿಗೂ ಸಮಪಾಲು ಸಹಬಾಳ್ವೆ ಒದಗಿಸಲು ಮಾಚಿದೇವರು ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು ಎಂದು ಹೇಳಿದರು. ಈ ಭಾಗದಲ್ಲಿ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಉತ್ತಮ ಶಿಕ್ಷಣ ಕೊಡಿಸಬೇಕು. ಅದಕ್ಕೆ ಬೇಕಾದ ಸಹಕಾರ ಸೌಲಭ್ಯಗಳನ್ನು ನೀಡುತ್ತೇನೆ ಎಂದು ಶಾಸಕರು ತಿಳಿಸಿದರು. ಇದೇ ವೇಳೆ ತಹಸೀಲ್ದಾರ್ ಮನೀಷಾ ಮಹೇಶ್ ರವರು ಮಾತನಾಡಿ, 12ನೇ ಶತಮಾನದ ಶಿವಶರಣರ ಮತ್ತು ಕಾಯಕ ನಿಷ್ಠೆಯುಳ್ಳವರಾಗಿದ್ದು ಬಟ್ಟೆಗಳನ್ನು ಮಡಿ ಮಾಡಿ ಅವರಿಗೆ ಮುಟ್ಟಿಸುವ ಕಾಯಕ ಮಾಡುತ್ತಿದ್ದರು. ಕಾಯಕ ಮಾಡದ ಸೋಮಾರಿಗಳ, ಬಡವರ ಶೋಷಿಸುವ ದುರ್ಗುಣವುಳ್ಳವರ ಬಟ್ಟೆಗಳು ಎಂದು ಮುಟ್ಟುತ್ತಿರಲಿಲ್ಲ. ಅರಸುತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂಬುದನ್ನು ಜನರಿಗೆ ಸಾರಿದರು. 12ನೇ ಶತಮಾನದ ಸಾಂಸ್ಕೃತಿಕ ವೀರ, ವಚನಗಳ ರಕ್ಷಕ ಮಡಿವಾಳ ಮಾಚಿದೇವ ಜಂಗಮ ವೇಷದಲ್ಲಿ ಹಿಮಾಲಯಕ್ಕೆ ಬಂದ ಶಿವನ ಬಟ್ಟೆಯನ್ನು ತನ್ನ ಹೆಂಡತಿ ಮಲ್ಲಿಗೆಮ್ಮಳ ಎದೆ ಬಗೆದು ರಕ್ತದಲ್ಲಿ ಬಟ್ಟೆ ಒಗೆದ ಕತೆ ಮಾಚಿದೇವನ ಕಾಯಕ ನಿಷ್ಠೆ, ಹಿರಿಮೆಯನ್ನು ಸಾರುತ್ತದೆ. ಬ್ರಾಹ್ಮಣ್ಯದ ಶ್ರೇಣೀಕೃತ ಸಮಾಜದಲ್ಲಿ ಕಾಯಕ ತತ್ವವು ದೇವರನ್ನು ಸೇರಿಸಬಹುದು ಎಂದು ಸಾರಿದರು ಎಂದು ತಿಳಿಸಿದರು. ಪಟ್ಟಣದ ಶಿಂಗಿನಾಯಕನ ದಿನ ಸರ್ವೆ ನಂಬರ್ 23ರಲ್ಲಿ ಸುಮಾರು 2 ಕೋಟಿ ಬೆಲೆ ಬಾಳುವ 22 ಗುಂಟೆ ಸ್ಥಳವನ್ನು ಧೋಬಿ ಘಾಟನ್ನು ನಿರ್ಮಿಸಿಕೊಳ್ಳುವುದರ ಜೊತೆಗೆ ಮಡಿವಾಳ ಮಾಚಿದೇವರ ಭವನಕ್ಕೆ ನಿರ್ಮಾಣಕ್ಕೆ ಎಸ್.ಎನ್. ಸುಬ್ಬಾರೆಡ್ಡಿರವರು ಸುಮಾರು 1 ಕೋಟಿ ಅಂದಾಜು ವೆಚ್ಚದಲ್ಲಿ ನೀಲಿ ನಕ್ಷೆ ತಯಾರಿಸಿದ್ದು, ಅದರಲ್ಲಿ ಪ್ರಸ್ತುತ 20 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ಭವನ ನಿರ್ಮಿಸಲು ಭೂಮಿ ಪೂಜೆಯನ್ನು ಶಾಸಕರು ಮತ್ತಿತರರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಡಿವಾಳ ಸಮುದಾಯದ ಮುಖಂಡ ಎಚ್.ವಿ. ನಾಗರಾಜು, ಮಡಿವಾಳ ಸಮುದಾಯದ ಅಧ್ಯಕ್ಷ ಸುರೇಶ್, ಪುರಸಭಾ ನಾಮ ನಿರ್ದೇಶನ ಸದಸ್ಯ ಕ್ರಿಕೆಟ್ ಮೂರ್ತಿ, ಸಮುದಾಯದ ಇತರೆ ಮುಖಂಡರು ಉಪಸ್ಥಿತರು ಇದ್ದರು. ಬ್ಯೂರೋ ರಿಪೋರ್ಟ್ ರಾಣಾ ಗೋಪಾಲರೆಡ್ಡಿ, ಬಾಗೇಪಲ್ಲಿ. ಸರ್, ಒಂದು ಕೆಲಸ ಮಾಡೋಣ ಸರ್, ಇದು ಮಾಡಿಸ್ಕೊಡ್ತೀವಿ ಸರ್, ಕರೆಕ್ಟಾಗಿ ನಿಮಗೆ ಸರಿ ಸರ್, ಅದಿದ್ದರೆ ನೆಕ್ಸ್ಟ್ ಮಾಡ್ತೀವಿ. ಈಗ ನಿಮ್ಗೆ ಎಷ್ಟು ಗುಂಟೆ ಕೊಟ್ಟಿರೋದು ನಾವು? 22. ಬಟ್ಟೆ ತಗೊಂಡು ಹೋಗೋದು, ಅದು ಹತ್ರ ನೀರಿರ್ತಾರೆ, ಎಲ್ಲೋ ದೂರದಲ್ಲಿ ನೀರಿರ್ತಾರೆ, ಅಲ್ಲೋ ಹೋಗ್ಕೊಂಡು ಬರೋದು, ಸಾಯಂಕಾಲ ಅವರವ್ರ ಮನೆಗೆ ಅವರವ್ರ ಬಟ್ಟೆ ತಲುಪಿಸ್ತಾ ಇದ್ರು. ಪಾಪ ಕಷ್ಟಪಟ್ಟು ಒಂದು ನಿಯತ್ತಾಗಿ ನಮ್ಮ ಸೇವೆ ಮಾಡೋದು ಯಾರಾಗಿದ್ದಾರೆ ಅಂದ್ರೆ ಅದು ಮಡಿವಾಳ ಅಂತ ನಾನು ಗರ್ವವಾಗಿರುತ್ತೆ. ನನಗನ್ಸುತ್ತೆ ಯಾವ್ಯಾವ ಜಾತಿಗಳನ್ನು SC ST ಸೇರಿಸಿದ್ರು. ನನ್ನ ಒಂದು ವಿಷಯದಲ್ಲಿ ಸವಿತಾ ಸಮಾಜದವರು ಮಡಿವಾಳರವರು SC ST ಸೇರಿಸ್ಬೇಕಾಗ ಪಾಪ ಕಷ್ಟಪಟ್ಟವರು ಬರಲಿರೋರು ಮಡಿವಾಳರು ಸವಿತಾ ಸಮಾಜದವರು. ಅವರು ಸೇರಿಸಿದ ಮುಂದಿನ ದಿನದಲ್ಲಿ ಶೈಕ್ಷಣಿಕವಾಗಿ ಎಲ್ಲ ವಿಧದಲ್ಲೂ ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಏನು ಅಂತಂದ್ರೆ ಅದರಲ್ಲಿ ಪ್ರಮುಖವಾಗಿರುವುದು ಕಾಯಕವೇ ಕೈಲಾಸ. ಅದನ್ನ ನಾವೇನು ಹೇಳ್ತೀವಿ ಅದೇ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಆ ಟೈಮ್ನಲ್ಲಿ ಬ್ರಾಹ್ಮಣಿಕಲ್ ಸಿಸ್ಟಮಿಗೆ ಒಂದು ಆಪೋಸಿಟ್ ಆಗಿ ಬಂದಿದ್ದು ತಳ ಸಮುದಾಯದ ಒಂದು ವ್ಯಾಲ್ಯೂಸ್, ಅವರ ಒಂದು ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ಬೋದು. ಅದರಲ್ಲಿ ಅತಿ ಪ್ರಮುಖವಾಗಿದ್ದೇ ಕಾಯಕ. ಯಾಕಂತಂದ್ರೆ ಯಾರು ಕೆಲಸ ಮಾಡ್ತಾರೆ ಅವರು ದೇವರನ್ನ ಮುಟ್ಬಹುದು. ಅಂತಂದ್ರೆ ನಮ್ಮ ಕೆಲಸನ ನಾವು ಪ್ರತಿದಿನ ನಮ್ಮ ಒಂದು ಜವಾಬ್ದಾರಿನ ನಾವು ಮಾಡ್ತಾ ಬಂದ್ರೆ ನಮ್ಮ ಏನು ಒಂದು ಇಂಟೆನ್ಷನ್ಸ್ ಇರುತ್ತೆ ಅದು ಕೂಡ ಸಾರ್ಥಕ ಆಗುತ್ತೆ. ಅದರಿಂದ ನಾವು ದೇವರನ್ನ ಕಾಣ್ಬೋದು. ಅಂತಂದ್ರೆ ನಮ್ಮ ಜೀವನದಲ್ಲಿ ಕೂಡ ನಾವು ಸುಖಕರವಾಗಿ ಬದುಕಬಹುದು. ಸೊ ದೇವರನ್ನ ನಾವು ಕಾಣಬೇಕು ಅಂದ್ರೆ ನಮ್ಮ ಕೆಲಸದಲ್ಲಿ ನಾವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾವು ಮುಂದುವರಿಬೇಕು ಅಂತ ಅವರ ಒಂದು ಇಂಟೆನ್ಷನ್ಸ್ ಇರುತ್ತೆ. ಸೊ ಅದನ್ನ ಕೂಡ ಸಾರಿದವರು ಮಡಿವಾಳ ಮಾಚಿದೇವರು. ಜೊತೆಗೆ ಬ್ರಾಹ್ಮಣಿಕಲ್ ಸಿಸ್ಟಮ್ಗೆ ಒಂದು ಆಪೋಸಿಟ್ ಅಂತ ನಾನು ಹೇಳ್ತೀನಿ.
ನನ್ನ ಸ್ವಂತ ಕ್ಷೇತ್ರ ಬಾಗೇಪಲ್ಲಿಯಲ್ಲಿ ಕಳೆದ 15 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಒಮ್ಮೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೇನೆ. ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿರುವ ನನ್ನ ರಾಜಕೀಯ ಅಸ್ತಿತ್ವದ ಬಗ್ಗೆ ಹಗುರವಾಗಿ ಮಾತನಾಡುವ ನೈತಿಕತೆ ಸರ್ಜಾಪುರದಿಂದ ಬಂದಿರುವ ನಿಮಗೆ ಇದೆಯೇ ಎಂದು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜುರವರನ್ನು ಪ್ರಶ್ನಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ಆಯೋಜಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಾತಿಗಳ ಬಗ್ಗೆ ಮಾಧ್ಯಮಗಳಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರನಾಥ್ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರುವ ನಾನು 2010ರಲ್ಲಿ ಚೇಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯನೂ ಆಗಿದ್ದೇನೆ. ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದೇನೆ. ಅಂದಿನಿಂದ ಇದುವರೆಗೂ ಸಮಾಜ ಸೇವೆ ಮೂಲಕ ನನ್ನ ಕ್ಷೇತ್ರದ ಜನರಿಗೆ ಸಹಾಯ ಮಾಡಿಕೊಂಡು ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನನ್ನ ರಾಜಕೀಯ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ನೈತಿಕತೆ ನಿಮಗಿಲ್ಲ. 2023ರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬೆಂಗಳೂರಿನ ಸರ್ಜಾಪುರದಿಂದ ಬಾಗೇಪಲ್ಲಿಗೆ ಬಂದಿರುವ ನೀವು ಸ್ಥಳೀಯ ನಾಗರಿಕರು ಹಾಲಿ ಸಂಸದರು ಆದ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದೀರಾ. ಸಂಸದರು ನಮ್ಮ ನಾಯಕರು, ಅವರ ಜೊತೆ ಕೆಲಸ ಮಾಡುವಂತೆ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ನಮಗೆ ಸೂಚಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಬಾಗೇಪಲ್ಲಿ ಕ್ಷೇತ್ರದ ಹಳ್ಳಿಗೂ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದೇವೆ. ಅದನ್ನು ಪ್ರಶ್ನೆ ಮಾಡುವ ನೈತಿಕತೆ ನಿಮಗಿಲ್ಲ. ನಿಮ್ಮ ರಾಜಕೀಯ ಅಸ್ತಿತ್ವದ ಬಗ್ಗೆ ನಾವು ಎಲ್ಲಿಯೂ ಮಾತನಾಡದಿದ್ದರೂ ನನ್ನ ಹಾಗೂ ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವುದನ್ನು ನಿಲ್ಲಿಸಬೇಕು ಎಂದು ಬಿಜೆಪಿ ಮುನಿರಾಜುಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಮುಖಂಡ ಟಿ ಕೋನಪ್ಪರೆಡ್ಡಿ, ಯುವ ಜನತಾ ದಳ ಅಧ್ಯಕ್ಷ ಎಸ್.ಆರ್. ಲಕ್ಷ್ಮೀನಾರಾಯಣ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವಿ. ವೆಂಕಟಶಿವಾರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುಜ್ಜೇಪಲ್ಲಿ ಸುಧಾಕರ್ ರೆಡ್ಡಿ, ಸೊಸೈಟಿ ಅಧ್ಯಕ್ಷ ಪಿ.ಎ. ನಾಗರಾಜ್ ರೆಡ್ಡಿ, ಪುರಸಭಾ ಸದಸ್ಯ ಅನಾಮೂರ್ತಿ, ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ಜೆಪಿ ರೆಡ್ಡಿ, ಸಾಯಿನಾಥ್ ರೆಡ್ಡಿ, ಬಾಬಾಜಾನ್, ವಿನೋದ್ ಕುಮಾರ್, ಗಂಗಾಧರ, ವೆಂಕಟರೆಡ್ಡಿ, ವೆಂಕಟರಾಮ್ ರೆಡ್ಡಿ ಮತ್ತಿತರರು ಇದ್ದರು. ಏನೆಲ್ಲ ಪ್ರೆಸ್ ಮೀಟ್ಗಳು ಮಾಡಿದ್ರು, ಏನೆಲ್ಲ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಮಾತಾಡಿದ್ರು. ಇವತ್ತು ನಿನ್ನೆ ಅವರು ಶಿಸ್ತಿನ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಬಗ್ಗೆ ಇವರು ಮಾತಾಡಬೇಕಾದ್ರೆ ಶಿಸ್ತೇನು ಹೋಗಿತ್ತು ಗೊತ್ತಿಲ್ಲ. ತದನಂತರ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಅವರು ಯಾವ ರೀತಿ ನಡ್ಕೊಂಡ್ರು, ಎಲ್ಲೆಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಬಾಗೇಪಲ್ಲಿ ತನ್ನ ಕಪಿ ಮುಷ್ಟಿಯಲ್ಲೇ ಇದೆ, ಇಲ್ಲಿ ಯಾರು ಕೂಡ ತನ್ನ ಮಾತು ಕೇಳಿದ್ರೆ ಗೆರೆ ದಾಟುವರಿಲ್ಲ ಅಂತ ತಿಳ್ಕೊಂಡಿದ್ರು ಜನ. ಅವ್ರನ್ನು ನನ್ನನ್ನು ಇನ್ನೊಬ್ಬರನ್ನು ನಂಬ್ಕೊಂಡಿಲ್ಲ. ಪ್ರತಿಯೊಬ್ಬರು ಸ್ವತಂತ್ರರಿದ್ದಾರೆ. ಅವರು ಸುಧಾಕರ್ ಅವರ ಸಾಮಾಜಿಕ ನ್ಯಾಯ, ಅವರ ನಡತೆ, ಗುಣ ನಡತೆಯನ್ನು ನೋಡಿ ಮತ ನೀಡಿದರು. ಅತ್ಯಂತ ಸುಮಾರು 1,60,000ಕ್ಕೂ ಹೆಚ್ಚು ಮತಗಳ ಬಹುಮತದಿಂದ ಗೆದ್ದಿದ್ದಾರೆ. ಸುಧಾಕರ್ ಅವ್ರನ್ನ ಬಂದಿದ್ರು ಓಟಾಕಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಇಲ್ಲೇ ಕೂತಿದ್ದಾರೆ ನನ್ನ ಫ್ರೆಂಡ್ ಲಕ್ಷ್ಮೀನಾರಾಯಣ ಅವರು. ಚುನಾವಣಾ ಸಮಯದಲ್ಲಿ ಖರ್ಚು ವೆಚ್ಚಕ್ಕೆ ಅಂತ ಒಂದಷ್ಟು ಹಣವನ್ನು ತರಬೇಕಾಗಿತ್ತು. ನಿಮ್ಗೆ ಗೊತ್ತಿದೆ, 1,000 ರೂಪಾಯಿ, 5,000 ರೂಪಾಯಿ ಮೇಲೆ ಇದ್ದರೂ ಚೆಕ್ ಪೋಸ್ಟ್ಗಳು ಸಮಸ್ಯೆ ಕೊಡ್ತಾರೆ. ಅಂಥ ಸಮಯದಲ್ಲಿ ಖರ್ಚು ವೆಚ್ಚಗಳಿಗೆ, ನಮ್ಮ ಖರ್ಚು ವೆಚ್ಚಗಳಿಗೆ ಬೇಕಂದಾಗ ನನ್ನ ಸ್ನೇಹಿತರಾದಂಥ ಲಕ್ಷ್ಮೀನಾರಾಯಣ್ ಮತ್ತು ನಮ್ಮ ಚಾಲಕ ಸಂತೋಷ್ ಇಬ್ಬರು ಬಂದಿದ್ರೆ ದುಡ್ಡು ಕಳಿಸ್ಕೊಟ್ವಿ. ಇಲ್ಲಿ ಜಾತಿ ಮುಖ್ಯ ಅಲ್ಲ, ವಿಶ್ವಾಸ, ನಂಬಿಕೆ ಮುಖ್ಯ. ಯಾರ ಕೈಯಲ್ಲಿ ಯಾವ ಜಾತಿನೂ ಇಲ್ಲ. ಈಗ ನಾನು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ರೂ ಕೂಡ ಒಕ್ಕಲಿಗರೆಲ್ಲ ನನ್ನ ಕೈಯಲ್ಲಿ ಇಲ್ಲ. ಮನುಷ್ಯನ ಮಾತಾಡಬೇಕಾದ್ರೆ ಆ ಅಹಂ ಕಡಿಮೆ ಮಾಡ್ಕೋಬೇಕು. ಹಿರಿಯರ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು. ಸುಧಾಕರ್ ಅವರ ಬಗ್ಗೆ ಬಂದಿದ್ರು ಓಟ್ ಹಾಕಲ್ಲ, ಮುಸ್ಲಿಮರ ರೀತಿ ಅವ್ರಿಗಿನ್ನ ಯೂನಿಟಿ ಇರ್ತಾರೆ, ಹೀಗೆಲ್ಲ ಮಾತಾಡಿದ್ದಾರೆ. ಅಂತ ಮನೋಭಾವ ಅವರಲ್ಲಿ ಇದ್ದಿದ್ರೆ ನಮ್ಮ ಬಾಗೇಪಲ್ಲಿ ತಾಲೂಕಿನವರೇ ಆದಂಥ ಚಿಕ್ಕನರಸಿಂಹ ಅಲಿಯಾಸ್ ಚಿನ್ನಿ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡ್ತಿರ್ಲಿಲ್ಲ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ. ಅದೇ ರೀತಿ ನಮ್ಮ ನವೀನ್ ಕಿರಣ್ ಅವ್ರನ್ನ
BMTC ಉಪಾಧ್ಯಕ್ಷರು ಜನ, ತೀರ್ಪು ಕೊಡೋರು ಜನ, ನಾವು ನೀವು ಬರೇ ಮುಖಂಡರುಗಳೇ ಅಲ್ಲ. ಅದನ್ನು ತಿಳ್ಕೋಬೇಕು. ಒಂದು ಪಕ್ಷದಲ್ಲಿದ್ದಾಗ ಒಂದು ಪ್ರಜಾಪ್ರತಿನಿಧಿಯನ್ನ ಯಾವ ರೀತಿ ಗೌರವಿಸ್ಬೇಕು, ಯಾವ ರೀತಿ ಸಂಬೋಧಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಲಿ ಅಂತ ನಾನು ಮನವಿ ಮಾಡ್ತೇನೆ. ಅವ್ರ ಜೊತೆಗಿರೋ ಹಿಂಪಾಲಕರನ್ನೇ ಬೇರೆ ಥರ ನೋಡ್ತಾರೆ, ನಮ್ಮನ್ನ ಜಾತಿಯಾಗಿ ಒಂದು ಚೂರು ಸೈಡಿಗೆ ಇಟ್ಟವ್ರೆ ಅಂತ ಆಪಾದನೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸತ್ಯವಾಗ್ಲೂ ಆಪಾದನೆ. ಆ ಥರ BJP ಅಭ್ಯರ್ಥಿ ಆದಂಥ ಮುನ್ರಾಜ್ ಅವರು ನನ್ನನ್ನು ನೋಡಿ ಮತ ಕೊಟ್ಟವರೇ. ಎಲ್ಲ ಬೂತು ಬಲ್ಜಿಗಿರಿರೋ ಬೂತುಗಳಲ್ಲೇ ಮೆಜಾರಿಟಿ ಬಂದಿದೆ ಅಂತ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದೆ. ಆ ಥರ ಆಗಿದ್ರೆ ನೀವು ಕ್ಯಾಂಡಿಡೇಟ್ ಆದಾಗ ಬರ್ಬೋದಾಗಿತ್ತು. ಖಂಡಿತ ಅದಾಗಿಲ್ಲ. ಒಂದೇ ಒಂದು ಮೋದಿಯವರು, ಕುಮಾರಣ್ಣವರು, ಸುಧಾಕರ್ನ ನೋಡಿಬಿಟ್ಟು ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಬಲಿತ ಜನಾಂಗ ಇರೋ ಬೂತಲ್ಲೂ ಕೂಡ ಲೀಡ್ ಬಂದಿದೆ. ಅದನ್ನು ನಾನು ಘಂಟಾಘೋಷವಾಗಿ ನಮ್ಮ ಇವಾಗ ಸುಧಾಕರ್ನವ್ರಿಗೆ ಹೇಳಿದ್ದೆ, ವಾತಾವರಣ ಚೆನ್ನಾಗಿದೆ, ಯಾರು ಆ ಥರ ಭಾವನೆ ಮಾಡಿಲ್ಲ, ನಿಮ್ಮ ಮೇಲೆ ಒಂದು ಅಭಿಪ್ರಾಯ ಇದೆ, ಯಾರು ಏನೇ ವಿರೋಧ ಮಾಡಿದ್ರು